ನಾನು ಕನ್ನಡ ಕಲಿತಿದ್ದೀನಿ. ಚಿಂಪು ಚಿಂಪು ಮುದ್ದಾದ ಕಣ್ಣಿಗೊಂದು ಪುಟ್ಟ ಕೆನ್ನೆಗೊಂದು ನಕ್ಷತ್ರ ತಂದು ಕೊಡಲೇನು ಮಾಯಾವಿ. ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ರೆ ಅಂತ ಹೇಳ್ಬಿಟ್ಟು ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹಾಗೆಯೇ ಇವತ್ತಿನ ವ್ಲಾಗ್ ಏನಪ್ಪ ಅಂತ ಹೇಳಿದರೆ, ನನ್ನ ಡೈಲಿ ರೂಟೀನ್ ಯಾವ ರೀತಿ ಇರುತ್ತೆ ಡ್ಯೂರಿಂಗ್ ಮೈ ಕಾಲೇಜ್ ಡೇ ಅಂತ ಹೇಳ್ಬೋದು. ಆ್ಯಂಡ್ ಇವತ್ತು ನಮಗೆ ಹಾಫ್ ಡೇ ಕ್ಲಿನಿಕಲ್ ಇದೆ ಆ್ಯಂಡ್ ಹಾಫ್ ಡೇ ಕ್ಲಾಸಸ್ ಇರುತ್ತೆ. ಸೊ ಕ್ಲಿನಿಕಲ್ಸ್ ಇರೋದ್ರಿಂದ ನಾವು ಮಾರ್ನಿಂಗ್ 8 ಅಷ್ಟರಲ್ಲೆಲ್ಲ ರೆಡಿ ಆಗಿಬಿಟ್ಟು ಕಾಲೇಜ್ ಹತ್ರ ಹೋಗಬೇಕು. ನಮಗೆ ಇವಾಗ ಇಂಟರ್ನ್ಶಿಪ್ ನಡೀತಾ ಇದೆ ಕರೆಂಟ್ಲಿ. ಸೊ ನಾನು ಏನಕ್ಕೆ ಇದನ್ನ ಒಂದು ರ್ಯಾಂಡಮ್ ವ್ಲಾಗ್ ಥರ ಮಾಡಬಾರ್ದು ಅಂತ ಅಂದ್ಕೊಂಡು ಮಾಡೋಣ ಅಂತ ಹೇಳ್ಬಿಟ್ಟು ಅಂದ್ಕೊಂಡೆ. ಸೊ ಇನ್ನು ಬೇರೆ ಥರ ಯಾವ ರೀತಿ ಕಂಟೆಂಟ್ ಬೇಕಿತ್ತು ಅಂತ ಹೇಳ್ಬಿಟ್ಟು ನನಗೆ ಕಾಮೆಂಟಲ್ಲಿ ತಿಳಿಸಿ. ಸೊ ದಟ್ ನಾನು ಅದ್ರ ಮೇಲೆ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ. ಇನ್ನು ಇವತ್ತು ಬೆಳಗ್ಗೆ ಬೇಗನೆ ಇದ್ದು 7:30 ಅಷ್ಟರಲ್ಲಿ ಡೈಲಿ ರೆಡಿ ಆಗಿಬಿಟ್ಟು ನಾನು ಕಾಲೇಜ್ಗೆ ಹೊರಡ್ತೀನಿ. ಆ ರೊಟೀನ ನೋಡ್ಕೊಂಡು ಬನ್ನಿ. ಸೊ ಗೈಸ್, ಇವಾಗ ರೆಡಿ ಆಗಿದ್ದಾಯಿತು, ಬನ್ನಿ ಟಿಫನ್ ಮಾಡಿಕೊಂಡು ಕಾಲೇಜ್ ಕಡೆ ಹೊರಡೋಣ. ಸೊ ಗೈಸ್, ಇವಾಗ ಟೈಮ್ ಬಂದು 7:15. ನಾನು 7:15 ಅಷ್ಟರಲ್ಲಿ ಬಸ್ ಸ್ಟ್ಯಾಂಡ್ಗೆ ಹೋಗಬೇಕು. ಇನ್ನು ಟಿಫಿನ್ ಮಾಡಿದ್ರೆ ಮುಗೀತು. ಟಿಫಿನ್ ಮಾಡ್ಕೊಂಡು ಹೋಯ್ತಾ ಇರೋದೆ. ಬಾಕ್ಸ್ ಕೂಡ ಪ್ಯಾಕ್ ಆಗಿದೆ. ಬ್ಯಾಗಿಗೆ ಇಟ್ಬಿಟ್ಟು ಟಿಫಿನ್ ಮಾಡ್ಕೊಂಡು ಹೊರಡೋಣ. ಸೊ ಗೈಸ್, ಇವಾಗ ಟಿಫಿನ್ನ ಹಾಕ್ಕೊಂಡು ಬಂದಿದ್ದೀನಿ. ಇವತ್ತು ಏನಕ್ಕೆ ಚಪಾತಿ ಜೊತೆ ತುಪ್ಪ ಅಂತ ಹೇಳಿದ್ರೆ, ನಮ್ಮ ಅಮ್ಮವರೆಲ್ಲ ಇವತ್ತು ಊರಿಗೆ ಹೋಗ್ತಾ ಇದ್ದಾರೆ. ಅಲ್ಲೇನೋ ಕಡ್ಡಿ ತಿನ್ನಬೇಕು ಅಂತ ಹೇಳ್ಬಿಟ್ಟು. ಸೊ ನಾನು ಒಬ್ಬಳೇ ಅಲ್ವಾ, ನಾನು ಒಬ್ಳಿಗೆ ಏನು ಪಲ್ಯ ಮಾಡೋಕ್ಕಾಗುತ್ತೆ ಅಂತ ಹೇಳ್ಬಿಟ್ಟು ಚಪಾತಿ ಮೈ ಫೇವ್ರೆಟ್ ತಿಂಡಿ ಅಂತಲೇ ಹೇಳ್ಬೋದು. ಚಪಾತಿ ಜೊತೆಗೆ ತುಪ್ಪ ತಿನ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಚಪಾತಿನ ಮಾಡ್ಕೊಂಡಿದ್ದೀನಿ. ಇನ್ನು ಇವಾಗ ಅವರು ಕೂಡ ಹೊರಡ್ತಾರೆ. ಅವರು ಕಡ್ಡಿ ಎಲ್ಲ ಕುಯ್ದಿರೋದು ಮತ್ತು ಅದನ್ನು ಸೈಲೇಜ್ ಕೂಡ ಮಾಡ್ತೀನಿ. ಅದನ್ನು ಕೂಡ ವ್ಲಾಗ್ ನಿಮ್ಗೆ ತೋರಿಸ್ತೀನಿ. ಇವಾಗ ಸದ್ಯಕ್ಕೆ ತಿಂದ್ಬಿಟ್ಟು 7:15 ಅಷ್ಟರಲ್ಲಿ ಬಸ್ ಸ್ಟ್ಯಾಂಡ್ಗೆ ಹೋದರೆ ಬಸ್ ಹತ್ಕೊಂಡು ಅಲ್ಲಿಂದ 8 ಗಂಟೆ ಅಷ್ಟರಲ್ಲಿ ಕಾಲೇಜ್ ಹತ್ರ ಹೋಗ್ಬೋದು. ಸೊ ಬನ್ನಿ ಇವಾಗ ತಿಂಡಿ ಮಾಡ್ಕೊಂಡು ಹೊರಡೋಣ. ಗೈಸ್ ನೋಡಿ, ಎಷ್ಟೊಂದು ಮಾವಿನಕಾಯಿ ಬಿಟ್ಟೈತೆ. ಇಲ್ಲಿ ಗಿಡಗಳೆಲ್ಲ ಸಖತ್ತಾಗಿ ಮೇಂಟೈನ್ ಮಾಡಿದ್ದಾರೆ. ನೀವು ಯಾರಾದರೂ ಬಿಜಿನಗರ್ ಹತ್ರ ಇರೋರಿದ್ರೆ ಕಾಮೆಂಟ್ ಮಾಡಿ. ಇನ್ನೂ ಯಾರು ಜನನೇ ಓಡಾಡ್ತಿಲ್ಲ ನೋಡಿ ಗೈಸ್. ಹಾಲೆ ನಾನು ಇಷ್ಟು ಬೇಗನೆ ಬಂದುಬಿಟ್ಟಿದ್ದೀನಿ. ಇದು ಲಾಸ್ಟ್ ಇಯರ್ ಇಂಟರ್ನ್ಶಿಪ್ ಅಲ್ವಾ, ಮಾಡಿ ಮುಗಿಸ್ಬಿಡೋಣ. ಇವು ನೋಡಿ ಗೈಸ್ ಎಷ್ಟು ಚೆನ್ನಾಗಿದೆ. ನಾನು ಕನ್ನಡ ಕಲಿತಿದ್ದೀನಿ. ಹೇಗಿದ್ದೀರಾ? ನಾನು ಶಿವಲಿ ಮಜುಮ್ದಾರ್. ನಮ್ಮದು ಫ್ರೆಂಡ್ ಶೋಭಾಗೆ ಚಾನೆಲ್ ಇದೆಯಾ, ಚಾನೆಲ್ ನೇಮ್ ಐಶು ಬ್ಲಾಗ್. ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಧನ್ಯವಾದಗಳು. ಥ್ಯಾಂಕ್ ಯು. ಬ್ಲಾಕ್ಟಿಂಗ್ ಮಾಡಿದ್ರೆ 10 ಬ್ಲಾಕ್ಟಿಂಗ್ ಮಾಡಿದ್ರೆ 500 ಬ್ಲಾಕ್ಟಿಂಗ್ ಮಾಡಿದ್ವಿ ನೋಡಲ್ಲಿ ಇವೆಲ್ಲ ಮಾಡೋಕೆ ಬಿಡ.
ರೂಪಾಯಿ 1000 ರೂಪಾಯಿ ಆಕ್ಟಿಂಗ್ ಆತ ಚಿಂಪು ಚಿಂಪು ಚಿಂಪಿ ಚಿಂಪಿ ಅಲ್ಲ ಚಿಂಪು ಚಿಂಪಿ ಹುಡುಗಿ ಚಿಂಪಿ ಚಿಂಪು ಅತ್ತಿಯ ಚಿಂಪಿ ಚಿಂಪು ಇವ್ರು ಚಿಂಪ ಅವಳು ಚಿಂಪಿ ಏನ ಅವ್ರು ಚಿಂಪಿಯರು ಹುಡುಗಿ ಇವ್ರ ಹುಡುಗಿ ತೋರಿಸ್ತೀನಿ ಕೊಡಿದ್ವಿ ನಮ್ಮ ಹುಡುಗಿನ ಫ್ರೆಂಡು ನಮ್ಮ ಹುಡುಗಿನ ಫ್ರೆಂಡ್ ಏನೇದು ಸಿಗದ್ ನಿನ್ಗೆ ಏನಾಯ್ತು ಅವ್ಳಿಗೆ ಬರ್ದಿಡ್ಕೊ ಏನ್ ತಿಂತ ಇದೀಯಾ ಯಾಕೆ ಬೇಕವ ಹಾ ಎಲ್ಲೈತೆ ಇದಲ್ಲ ಇದೀರ ಅದ ಅದ ಅದು ಅದು ನೀನು ಗುಡ್ಗಲ್ ಐತೆ ಬ್ಯಾಡ್ಗಲ್ ಐತೆ ಅದು ಕಂಪ್ನಿ ಕನ್ವೆ ನಿನ್ನೆ ಹಿಡ್ಕೊಂಡು ಹೋಯ್ತದ ಗುಮ್ಮ ಬನ್ನದೆ ಕುಮ್ಮ ಬನ್ನದ ಸೂರಿ ಸೂರಿ ಕಟ್ಟಡ ಬರ್ತನೆ ಸೊ ಗೈಸ್ ನಾನು ಹೇಳಿದ್ನಲ್ಲ ನಮ್ಮ ಅಮ್ಮವರು ಬೆಳಿಗ್ಗೆ ಕಡ್ಡಿ ಕುಯ್ಯಕ್ಕೆ ಹೋಯ್ತಾರೆ ಅಂತ ಹೇಳ್ಬಿಟ್ಟು ನೋಡಿ ಇಲ್ಲಿ ಇಷ್ಟು ಕಡ್ಡಿ ತೋರಿಸ್ತೀನಿ ಇಲ್ಲಿಂದ ಹಿಡಿದು ಅಲ್ಲಿವರೆಗೂ ಇಷ್ಟು ಕಡ್ಡಿನ ತೊಗೊಂಡ್ಬಿಟ್ಟು ಬಂದವ್ರೆ ಇದನ್ನು ಕಟ್ ಮಾಡಿ ಸೇಲೇಜ್ ಮಾಡಬೇಕು ನೋಡಿ ಜೋಳ ಎಲ್ಲ ಹೆಂಗಿದಾವೆ ಸೊ ಗೈಸ್ ನಾನು ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಐ ಹೋಪ್ ನಿಮಗೆ ಈ ವ್ಲಾಗ್ ಇಷ್ಟ ಆಯಿತು ಅಂತ ಇದೇ ರೀತಿ ಡೈಲಿ ವ್ಲಾಗ್ ಬೇಕಂತ ಹೇಳಿದ್ರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಹೀಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ